ಆವಾಗ್ಲಿಂದ ನಿನ್ನನ್ನು ಹುಡುಕ್ತಾ ಇದ್ದೆ. ಗೌರಿ ಅಕ್ಕ, ಇಲ್ಲಿ ನೋಡು, ಈ ಬಳೆನ ನಮ್ಮಣ್ಣ ಸಿಂಗಾಪುರಿಂದ ತಂದ್ಕೊಟ್ಟಿದ್ದು. ಚೆನ್ನಾಗಿದೆ ಅಲ್ಲ? ಈ ಥರ ಬಳೆನ ಹಾಕೋಬೇಕು ಅಂತ ನಂಗೆ ತುಂಬ ದಿನದಿಂದ ಆಸೆ ಇತ್ತು. ತುಂಬ ಚೆನ್ನಾಗಿದೆ. ಅದಕ್ಕೆ ಹೇಳೋದು ಅಣ್ಣ ತಮ್ಮಂದ್ರು ಫಾರಿನ್ನಲ್ಲಿ ಇರಬೇಕು ಅಂತ. ಇಲ್ಲೇ ಇದ್ರೆ ಏನು ಬಂತು ಭಾಗ್ಯ. ಅದು ಸರಿಯೇನು, ಆದರೆ ನಂಗಿರೋನು ಒಬ್ಬನೇ ಅಣ್ಣ. 4-5 ಜನ ಅಣ್ಣಂದಿರಿದ್ರೆ ಎಷ್ಟು ಗಿಫ್ಟ್ಸ್ ಬರ್ತಾ ಇತ್ತಲ್ವಾ? ದುರಾಸೆ ನೋಡು. ಆದರೂ ಇಂಥ ಡಿಸೈನ್ಸ್ ಎಲ್ಲ ಇಲ್ಲಿ ಸಿಗೋದೇ ಇಲ್ಲ ಕಣೆ. ತುಂಬಾ ಚೆನ್ನಾಗಿದೆ ಬಿಡು. ನಿಂಗೆ ಇಷ್ಟ ಆಯ್ತಾ? ಹಾಗಾದರೆ ತಗೋ, ಒಂದ್ಸಲ ಹಾಕೋ. ಅಯ್ಯಯ್ಯೋ ಬೇಡಪ್ಪ, ಇವತ್ತು ನನಗೆ ಪುರ್ಸತ್ತಿಲ್ಲ. ನಾನಿವತ್ತು ಹೊಸ ರುಚಿ ಮಾಡಬೇಕು ಅಂತಿದ್ದೀನಿ. ಖಾರದ ಕಡುಬು. ಅದನ್ನು ಹೇಗೆ ಮಾಡೋದು ಗೊತ್ತಾ? ತೊಗರಿ ಬೇಳೆನ ಮೊದಲು ನೆನೆ ಹಾಕೊಂಡ್ಬಿಡ್ಬೇಕು. ತರಕಾರಿನೆಲ್ಲ ಸಣ್ಣ ಸಣ್ಣಕ್ಕೆ ಹೆಚ್ಕೊಂಡು ಮಸಾಲೆಗೆ ಚಕ್ಕೆ, ಲವಂಗ, ಕೊತ್ತಂಬರಿ. ಗೌರಿ ಅಕ್ಕ, ನಿನ್ಗೆ ಯಾವಾಗಲೂ ಅಡುಗೆ ಮಾಡೋದೇ ಚಿಂತೆನಪ್ಪ. ನನಗೇನೋ ಯಾವಾಗಲೂ ಅಡುಗೆ ಮಾಡೋದೇ ಚಿಂತೆ. ಆದರೆ ನಿನಗೆ ಯಾವಾಗಲೂ ಸರ, ಬಳೆ, ಓಲೆ, ಜುಮ್ಕಿ ಅಂತ ಅಲಂಕಾರ ಮಾಡಿಕೊಂಡು 24 ಗಂಟೆ ಕನ್ನಡಿ ಮುಂದೆ ನಿಂತಿರ್ತೀಯ. ನಾನು ಹಾಗೆ ಮಾಡೋಕ್ಕಾಗತ್ತಾ? ಸರಿ, ನಾನು ಹೋಗಿ ಕಡುಬು ಮಾಡ್ಕೊಂಡು ಬರ್ತೀನಿ. ರುಚಿ ನೋಡಿ ಹೇಗಿದೆ ಅಂತ ಹೇಳು, ಓಕೆನಾ? ಅಯ್ಯೋ ಗೌರಿ ಅಕ್ಕ, ಕುತ್ಕೋ. ಮೊದಲು ಈ ಬಳೆನ ಹಾಕೊಂಡು ನೋಡು, ನಿನ್ನ ಕೈಗೆ ತುಂಬ ಚೆನ್ನಾಗಿ ಕಾಣುತ್ತೆ. ನಾನು ಹಾಕೊಳ್ದಿದ್ರೆ ನೀನೆಲ್ಲಿ ಬಿಡ್ತೀಯಾ? ತೆಕ್ಕೊಡು. ಬರ್ತಲ್ಲ. ಕೊಡು, ನಾನು ತೆಗಿತೀನಿ. ಶ್ರಾವಣಿ, ಆ ಕೋಣೆಗೆ ಒಬ್ಳು ಹುಡುಗಿ ಬಂದಿದ್ದಾಳಲ್ಲ, ನೀನು ಅವಳನ್ನ ನೋಡಿದ್ಯಾ ಅಲ್ವಾ? ಆ ಹುಡುಗಿನ ಶ್ರೀಕಾಂತ್ ಮಾತಾಡಿಸ್ಲಿ ಅಂತ ಮಾವ ಅತ್ತೆನ ಪೀಡಿಸ್ತಿದ್ರಂತೆ. ಶ್ರೀಕಾಂತ್ ಆ ಹುಡುಗಿ ಜೊತೆ ಏನು ಮಾತಾಡ್ಬೇಕಂತೆ? ಏನು ಮಾತಾಡಬೇಕು ಅಂದರೆ ಅದು ಇಲ್ಲಪ್ಪ, ನಾನು ನಿಂಗೆ ಹೇಳಲ್ಲ. ಆಮೇಲೆ ನಾನು ನಿಂಗೇನೋ ಹೇಳೋದು, ನೀನು ಕೇಳಿಸ್ಕೊಳ್ಳೋ ತನಕ ಕೇಳಿಸ್ಕೊಂಡು ಆಮೇಲೆ ನನಗೆ ಬಾಯಲ್ಲಿ ಗುಟ್ನಿಲ್ಲಲ್ಲ ಅಂತ ನನಗೆ ಬೈಯೋದು. ನನಗೆ ಹಾಕ್ಬೇಕು ಊರು ಸಾಬ್ರಿ, ನಾನು ಹೇಳಲ್ಲ. ನೀನು ಯಾರಿಗೂ ಹೇಳಲ್ಲ ಅಂದರೆ ನಾನು ಹಿಂಗೆ ಹೇಳ್ತೀನಿ. ನಾನು ಯಾರಿಗೂ ಹೇಳಲ್ಲ, ಹೇಳು. ಅದು ನಮ್ಮನೆಗೆ ಗಂಡ್ಮಕ್ಳಿಲ್ವಲ್ಲ, ಅದಕ್ಕೆ ಮಾವನವರು ಈ ಮನೆಗೆ. ಗೌರಿ ಅಮ್ಮ, ಇಲ್ಲಿ ಅಮ್ಮ, ಸುಮ್ಮನೆ ಇರಕ್ಕಾಗಲ್ವಾ ಗೌರಿ ನಿಂಗೆ? ಈ ಮನೆ ಹಿರಿ ಸೊಸೆ ನೀನು, ಅದನ್ನು ಮರಿಬಾರ್ದು ಅಂತ ಎಷ್ಟು ಸಲ ಹೇಳಿದ್ದೀನಿ. ಎಲ್ಲ ವಿಷಯ ಗೊತ್ತಿದ್ರು ಹೀಗೆ ಹೇಳ್ಬಿಡ್ತಾರ? ಕೆಲವು ಸೂಕ್ಷ್ಮಗಳನ್ನ ಅರ್ಥ ಮಾಡ್ಕೋಬೇಕು ನೀನು. ಹೋಗು, ತಮ್ಮಣ್ಣ ತೋಟಕ್ಕೆ ಊಟ ಕಟ್ಟಿದಾನೋ ಇಲ್ವೋ ನೋಡು ಹೋಗು. ಶ್ರಾವಣಿ, ಅಮ್ಮ, ಗೌರಿ ಅಕ್ಕ ಶ್ರೀಕಾಂತ್ ಬಗ್ಗೆ ಏನೋ ಹೇಳ್ತಾ ಇದ್ಲು. ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ನಾನು ನಿನ್ನ ಜೊತೆಗೇನೋ ಮಾತಾಡಬೇಕು. ಬಾ. ಅಮ್ಮ, ನೋಡು ಶ್ರಾವಣಿ,
ಯಾವತ್ತೇನೂ ತನ್ನ ಸೊಸೆಗೆ ಇಂಥ ವಿಷಯ ಹೇಳಿರ್ಲಿಕ್ಕಿಲ್ಲ. ಆದರೆ ನಮ್ಮ ಕುಟುಂಬಕ್ಕೆ ಒಳ್ಳೇದಾಗಲಿ ಅಂತ ನಾನು ಹೇಳ್ತಾ ಇದ್ದೀನಿ. ನೋಡು ಶ್ರಾವಣಿ, ಒಂದು ಸಂಸಾರ ಪೂರ್ಣ ಆಗೋದು ಗಂಡ ಹೆಂಡತಿ ಜೊತೆಗೆ ಒಂದು ಮಗು ಇದ್ದಾಗ ಅಲ್ವಾ? ತನ್ನ ತರುವಾಯ ತನ್ನ ಕುಟುಂಬ ಮುಂದುವರಿಲಿ ಅನ್ನೋ ಆಸೆಯಿಂದ ಮಕ್ಕಳನ್ನ ಪಡಿತಾರೆ. ಆ ಮಕ್ಕಳು ನಮ್ಮ ಆಸೆಗಳನ್ನ ಪೂರೈಸಲಿ ಅನ್ನೋ ನಿರೀಕ್ಷೆ ಎಲ್ಲ ತಂದೆ ತಾಯಿಂದ್ರಿಗೂ ಇರುತ್ತೆ. ಶ್ರಾವಣಿ, ನಾನು ಶ್ರೀಕಾಂತನ ಹತ್ರ ಮಾತಾಡಿದ್ದೇನೆ. ನಿನಗೂ ಹೇಳ್ತಾ ಇದ್ದೀನಿ. ಏನಮ್ಮ, ಏನು ವಿಷಯ? ಹೇಳಿ ಅಮ್ಮ, ಏನು ಹೇಳಕ್ ಹೊರಟಿದ್ದೀರಾ? ದೇವರು ನಮಗೆಲ್ಲ ತುಂಬಿ ತುಳ್ಕೋಷ್ಟು ಸಂತೋಷ ಕೊಟ್ಟ. ಆದರೆ ಅದ್ರ ಜೊತೆಗೆ ಒಂದು ಕೊರತೆ ಇಟ್ಬಿಟ್ಟ. ನಮ್ಮ ಕುಟುಂಬಕ್ಕೆ ಒಂದು ಗಂಡು ಮಗು ದಿಕ್ಕಿಲ್ಲ. ನೋಡು ಶ್ರಾವಣಿ, ಗಂಡು ಮಗು ಇಲ್ಲ ಅಂದರೆ ವಂಶ ಅಲ್ಲಿಗೆ ನಿಂತೋಗತ್ತೆ. ವಂಶ ಪಾರಂಪರೆಯಿಂದ ಬಂದಿರೋ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಆಸ್ತಿ, 100 ಎಕರೆ ಜಮೀನು, ಈ ಬಂಗ್ಲೆ, 7 ತಲೆಮಾರು ಹಿಂದೋರು ಕಟ್ಸಿರೋ ದೇವಸ್ಥಾನ ಎಲ್ಲ ದಿಕ್ಕಾಪಾಲಾಗೋಗತ್ತೆ ಶ್ರಾವಣಿ. ಇದನ್ನೆಲ್ಲ ನೋಡ್ಕೊಳಕ್ಕೆ ಯಾರೂ ಇರೋದಿಲ್ಲ. ಎಲ್ಲ ಹಾಳಾಗೋಗತ್ತೆ ಅನ್ನೋ ಚಿಂತೆ ಮಾವನವ್ರಿಗೆ ಬರೋದು ಸಹಜ ಅಲ್ವಾ? ನಮ್ಮಿಬ್ಬರು ಗಂಡು ಮಕ್ಕಳಲ್ಲಿ ಯಾರಿಗೂ ಗಂಡು ಮಗು ಆಗಲಿಲ್ಲ. ಅದಕ್ಕೆ ಗಂಡು ಮಗು ಆಗೋದಿದ್ರೆ ಅದು ಶ್ರೀಕಾಂತನಿಂದ ಮಾತ್ರ. ಆದರೆ ಅದು ಹೇಗಾಗತ್ತತ್ತೆ? ನನಗೆ ಮಗು ಆಗೋಕ್ಕೆ ಸಾಧ್ಯ ಇಲ್ಲ ಅಂತ ನಿಮಗೆ ಗೊತ್ತಲ್ವಾ? ಗೊತ್ತು ಮಗಳೇ, ಆದರೆ ನಿನ್ನ ಮಾವನವರು ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಅದೇನು ಅಂದರೆ, ಶ್ರೀಕಾಂತ ಬೇರೆ ಯಾವ್ದಾದ್ರು ಹೆಣ್ಣಿಂದ ಮಗು ಪಡೀಲಿ ಅಂತ. ಸರಿ ಸನಿ ಸರಿ ಗರಿ ಸ ನಿ ಸದ ನಿ ಸ ಸರಿ ಸನಿ ಸರಿ ಗರಿ ಸ ನಿ ಸದ ನಿ ಸ. ಅದು ಹೇಗೆ ಸಾಧ್ಯ ಅಮ್ಮ? ನನಗೆ ನಿನ್ನ ನೋವು ಅರ್ಥ ಆಗತ್ತೆ ಮಗಳೇ. ಆದರೆ ನಿನ್ನ ಮಾವನವರು ಮೊಮ್ಮಗು ಬೇಕೇ ಬೇಕು ಅಂತ ಹಠ ಹಿಡಿದು ಕೂತಿದ್ದಾರೆ. ನಾನಾದರೂ ಏನು ಮಾಡೋಕ್ಕಾಗತ್ತೆ ಹೇಳು? ಅವ್ರು ನನ್ನ ತುಂಬ ಪ್ರೀತಿ ಮಾಡ್ತಾರೆ. ಈ ಕೆಲಸ ಮಾಡೋದಕ್ಕೆ
ಅವರಿಂದ ಸಾಧ್ಯ ಇಲ್ಲ. ನೋಡಿ ನನ್ನ ಮೇಕಪ್ ಎಲ್ಲ ಹೇಗೆ ಹಾಳಾಗೋಯ್ತು. ಎಲ್ಲ ನಿನ್ನ ಕೈಯಲ್ಲಿದೆ ಮಗಳೇ. ನೋಡು, ನಮ್ಮ ಕುಟುಂಬದ ಭವಿಷ್ಯಕ್ಕೋಸ್ಕರ ನೀನಿಷ್ಟು ಮಾಡೋಕ್ಕಾಗಲ್ವಾ ಶ್ರಾವಣಿ? ಯಾವತ್ತಿದ್ರೂ ಶ್ರೀಕಾಂತನ ಹೆಂಡತಿ ನೀನೇ. ಆ ಜಾಗ ನಿನ್ನಿಂದ ಯಾರ ಕೈಲೂ ಕಿತ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅಮ್ಮ, ನಾನು ಹೇಗೆ ಕಾಣ್ತಾ ಇದ್ದೀನಿ? ಅವಳು ಮಗು ಜೊತೆ ನನ್ನನ್ನು ಆಟ ಆಡೋದಕ್ಕೆ ಬಿಡ್ತಾಳಲ್ವಾ? ಅದು ಎಷ್ಟಾದರೂ ಶ್ರೀಕಾಂತನ್ ಮಗು ಅಲ್ವಾ? ಅವಳು ಯಾರು ತಡೆಯಕ್ಕೆ? ಮಗು ಜೊತೆ ಬರೀ ಆಟ ಆಡೋದಲ್ಲ, ಆ ಮಗುನ ಬೆಳೆಸೋದೇ ನೀನು. ಒನ್ ಮೋರ್ ಥಿಂಗ್, ಶ್ರಾವಣಿ ಜೊತೆ ಈ ವಿಷಯದ ಬಗ್ಗೆ ನಾನು ಮಾತಾಡೋಣ. ಒಂದು ನೀನು ಮಾತಾಡು, ಇಲ್ಲ ನೀಲಕಂಠರ ಒಬ್ಬ ಹದ್ದೂರು ಮಾತಾಡಲಿ. ಅವಳು ಮಗು ಜೊತೆ ನನ್ನನ್ನು ಆಟ ಆಡೋದಕ್ಕೆ ಬಿಡ್ತಾಳಲ್ವಾ? ಅದು ಎಷ್ಟಾದರೂ ಶ್ರೀಕಾಂತನ್ ಮಗು ಅಲ್ವಾ? ಮಗು ಜೊತೆ ಬರೀ ಆಟ ಆಡೋದಲ್ಲ, ಆ ಮಗುನ ಬೆಳೆಸೋದೇ ನೀನು. ಚಂದ್ರಿ, ಅಮ್ಮ, ಏನಾಯ್ತು? ಏನು ಹೇಳವ ನಾನು? ಕೂತ್ಕೋ, ಮೊದಲು ಕೂತ್ಕೋ ನೀನು. ಅಪ್ಪ ಶಿವನೇ, ಈಗ ಹೇಳು, ಏನಾಯ್ತು? ಅವವ್ರೆ ನಮ್ಮನೆ ಕೊಟ್ಕೆಲ್ಲ ಅವಳಲ್ಲ, ಅವಳು ಯಾಕೋ ರಕ್ಕೆ ಪುಕ್ಕ ಬಂದ್ಬಿಟ್ಟದೆ. ಅವಳು ಮನೆ ಬಿಟ್ಟು ಹೋದಳಂತೆ, ಮೆಲ್ಲೆ ಕ್ಯಾತೆ ತೆಗಿತಾವಳೆ. ಅಷ್ಟೇ ಎಲ್ಲ ಕಂಡ್ರವ, ಇವತ್ತೇನಾರು ಅವ್ರ ಗಂಡ ಬರ್ದಿದ್ರೆ ಸುರೇಶಪ್ಪ ಊರೇ ಬಿಟ್ಟು ಹೋದಳಂತೆ. ಅಯ್ಯೋ, ಏನು ಗಾಚಾರ ಬಂದ್ಬಿಡ್ತು ಕಂಡ್ರವ. ಚಂದ್ರಿ, ನೀ ಏನು ಯೋಚನೆ ಮಾಡಬೇಡ, ಅವಳು ಎಲ್ಲೂ ಹೋಗಲ್ಲ. ಆ ಭಗವಂತ ನಮ್ಮ ವಂಶದ ಭಾಗ್ಯನ
ಆ ಹುಡುಗಿ ಹಣೆ ಮೇಲೆ ಬರೆದಿದ್ರೆ ಇದನ್ನ ಯಾರಿಂದಾನೂ ತಪ್ಸಕ್ಕಾಗಲ್ಲ. ನೀನೊಂದು ಕೆಲಸ ಮಾಡು, ಮೊದಲು ಆ ಕೋಣೆನ ಸ್ವಚ್ಛ ಮಾಡಿಸು, ಆಮೇಲೆ ಹೊಸ ಹಾಸಿಗೆ, ದಿಂಬು, ಹೊದಿಕೆ ಎಲ್ಲನೂ ಕಳಿಸ್ಕೊಡು. ನೋಡು, ಉಣ್ಣಕ್ಕೆ ತಿನ್ನಕ್ಕೂ ಅಷ್ಟೇ ಯಾವುದೇ ಕೊರತೆ ಇರಬಾರ್ದು. ನಮ್ಮ ಶ್ರೀಕಾಂತ ಸದ್ಯದಲ್ಲೇ ಆ ಹುಡುಗಿ ಕೋಣೆಗೆ ಹೋಗ್ತಾನೆ. ಎಕ್ಕೊಟ್ಟೋಯ್ತು ನಿಮ್ಮ ಕೈಯಲ್ಲಿ ಕೆಲಸ ಮಾಡ್ತೋಕೆ ಸಾಕಾಗೋಯ್ತದೆ. ಲಗತ್ತಾಗ ಹೊಡಿಯೋಕಷ್ಟೇ ಲಾಯಕ್ಕೋ ನನ್ನ ಮಕ್ಕಳ. ಬರ್ರೆ ಬರ್ರೆ ಬನ್ರಿ ಬಿಡ್ಬನ್ನೆ. ಹೇಳಿ ಕೂಡಲೇ ಪಟ ಪಟ ಮಾಡ್ತಿರ್ಬೇಕು. ಗೊತ್ತಾಗಕ್ಕಿಲ್ವಾ? ಟೈಮ್ ಸರಿಯಾಗಿ ಉಣ್ಣ ಕಟ್ಟಲ್ಲ ಯಾಕೋ ನೀವು. ಏನಾರ ಹೇಳ್ಬಿಟ್ರೆ ನನ್ನ ಮಕ್ಕಳ ಹೆಂಗಾಡ್ತೀರಿ? ಬನ್ನಿ ಬಿಡೋಣ.